ಕೆಲವೊಂದು ಜನ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗೋ ಸಂದರ್ಭದಲ್ಲೇ ಒಕ್ಕಲಿಗ ನಾಯಕರು ಅಷ್ಟು ಜನ ನಿನ್ನೆ ಡಿನ್ನರ್ ಸೇರಿರೋದು. ಈಗ ಸೇರಬಾರ್ದಂತ ಏನಪ್ಪ ಊಟ ಮಾಡೋಕ್ಕೂ ನಿರ್ಬಂಧ ಇದೆ ಅಲ್ರಿ ನಿಮ್ಮದು. ಈಗ ನಾವು ಒಂದಿಬ್ರು ಮೂರು ಜನ ಕಾಫಿ ಕುಡಿಯೋಕೆ ಹೋದ್ರೂ ಅದನ್ನು ನೀವು ಸಂಘಟಿತರಾಗ್ತಾ ಇದ್ದಾರೆ ಹೈಕಮಾಂಡ್ ವಿರುದ್ಧ ಅಂತ ನೀವು ಬ್ರೇಕಿಂಗ್ ಹಾಕ್ಬಿಟ್ರೆ ನಾನು ಏನು ಮಾಡಲಿ. ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ ನಾನು, ಮನೆಗೆ ಹೋಗಿದ್ದೆ, ಅಂದರೆ ಖರ್ಗೆ ಸಾಹೇಬ್ರ ಮನೆಗೆ ಡೆಲ್ಲಿನಲ್ಲಿ. ಬ್ರೇಕಿಂಗ್ ನ್ಯೂಸು, ಪ್ರಿಯಾಂಕ್ ಖರ್ಗೆ AICC ಅಧ್ಯಕ್ಷರ ಮನೆಗೆ ಹೋಗ್ತಾ ಇದ್ದಾರೆ ಅಂತ. ಈಗ ನಾನು ಇರೋದು ಅಲ್ಲೇ ಅಲ್ವಾ, ಈಗ ನಾನು ಏನು ಮಾಡೋಕ್ಕಾಗ್ತದೆ ಹಿಂಗೆಲ್ಲ ನೀವು ಇಲ್ಲ, ಅದೇ ಹೇಳ್ತಾ ಇರೋದು. ಅದು ಬ್ರೇಕಿಂಗು. ಎಲ್ಲಿ ನಿಮ್ಮ ಇವರೇ ಏನಾಯ್ದವ್ರೆ ಹಾಕಿದ್ದು ಏನು, ಅದು ಹಿಂದಿ ಇಂಗ್ಲೀಷ್ನಲ್ಲೆಲ್ಲ ಬ್ರೇಕಿಂಗ್. ಪ್ರಿಯಾಂಕ್ ಖರ್ಗೆ ವಿಸಿಟ್ಸ್ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹೌಸ್ ಅಂತೆ. ಅರೆ ನಮ್ಮ ತಂದೆ ಅವರೇ ಇದ್ದಾರೆ, ಅವ್ರು ನಮ್ಮ ಮನೆಗೆ ಅಲ್ಲೇ ಇರೋದು ನಾನು ವಾಸ. ದಟ್ ನ್ಯೂಸ್ ಇಸ್ ಬೇಸ್ಡ್ ಆನ್ ಪೊಸಿಷನ್, ದ ಪೊಸಿಷನ್ ಯು ಆರ್ ಟೇಕಿಂಗ್. ನೋಡಿ ಭಾಳ ಸ್ಪಷ್ಟವಾಗಿ ಇದರದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಫುಲ್ ಕ್ಯಾಬಿನೆಟು ಆಗಬೇಕು ಭಾಳ ಯಾಕಂದರೆ ಒಂದು ಸರ್ಕಾರ ನಡಿಬೇಕು ಅಂದರೆ ಅಧಿಕಾರ ವಿಕೇಂದ್ರೀಕರಣ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈಗಾಗುತ್ತೆ, ಇನ್ನೇನು ಒಂದು ವಾರ 2 ವಾರದಲ್ಲಿ ಆಗುತ್ತೆ. ಕೆಂಪೇಗೌಡ ಜಯಂತಿ ದಿನ 15 ಲಕ್ಷ ಗಿಡಗಳನ್ನು ನೆಟ್ಟಿದ್ದು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಚಾರ ಆಯ್ತು ಸರ್. ಆದರೆ 12 ದಿನದಾಗ ಎಲ್ಲ ಗಿಡಗಳು ಹೋಗ್ಬಿಟ್ಟಿದೆ ಸರ್. 10 ಕೋಟಿ ರೂಪಾಯಿ ವೇಸ್ಟ್. ಏನಾಗಿದೆ ಅದಕ್ಕೆ? ಎಲ್ಲ ಒಂದು ಮರಗಳು ಇಲ್ಲ, ನೀರು ಹಾಕೋರು ಇಲ್ಲ, ಗಿಡಗಳನ್ನ ಇಲ್ಲ. ನೋಡಿ ಇವಾಗ ಅದಕ್ಕೆ ಪೋಸ್ಟೇ ಆಗುತ್ತಲ್ಲ, ಇಮಿಡಿಯೇಟಾಗಿ ನೀವು ನೆಕ್ಸ್ಟ್ ಡೇನೇ ಹೋದರೆ ಹೆಂಗೆ? ಈಗ ಕೆಲವು ನಮ್ಮ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಿವೆ, ಇವತ್ತು ಡಾಂಬ್ರೀಕರಣ ಮಾಡಿರ್ತೀರಿ, ಹೋಗ್ಬಿಟ್ಟು ನಾಳೆ ಎತ್ಬಿಟ್ಟು ಇದು ಕಾರ್ಪೆಟ್ ಥರ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಲ್ವ ಟೈಮು ಪೋಸ್ಟ್ನೇಗೆ? ವಿಲ್ ಸಿ ವಾಟ್ ಎವರ್ ಇಟ್ ಇಸ್, ಐ ವಿಲ್ ಚೆಕ್ ಆನ್ ಇಟ್. ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಡೋದ್ರ ಬಗ್ಗೆ ತಮ್ಮದೇನು ಅಬ್ಜೆಕ್ಷನ್ಸ್ ಇದೆ ಅಂತ ಕೇಳ್ಪಟ್ಟಿದ್ದಾರೆ ಕ್ಯಾಬಿನೆಟ್ ಅಲ್ಲಿ. ನೋ ಅಬ್ಜೆಕ್ಷನ್ಸ್ ಏನಿಲ್ಲ. ನೋಡಿ ಸಿಎಂಗೆ ಲೆಟರ್ ಬರ್ದಿದ್ದಾರೆ. ನೋಡಿ, ಇಟ್ ಈಸ್ ನಾಟ್ ದ ಕ್ವೆಶ್ಚನ್ ಆಫ್, ಇಲಾಖೆಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ ನಮಗೆ. ನೋಡಿ NRIಗಳ ಪ್ರಶ್ನೆ ಅಲ್ಲ ಇದು. ಕರ್ನಾಟಕ ಇವತ್ತು ಜಾಗತಿಕ ಮಟ್ಟದಲ್ಲಿ ಅದರಾದಂಥ ಒಂದು ಛಾಪನ್ನು ಮೂಡಿಸಿದೆ. ನಮ್ಮ ಮಾನವ ಸಂಪನ್ಮೂಲ ಇವತ್ತು ಬೆಂಗಳೂರಿಂದ ಹಿಡ್ಕೊಂಡು ಬಾಸ್ಟನ್ ಇರ್ಬೋದು, ಬ್ರಿಸ್ಬೇನ್ ಇರ್ಬೋದು, ಬ್ರಿಟನ್ ಇರ್ಬೋದು, ಎಲ್ಲ ಕಡೆ ಇದ್ದಾರೆ. ನಾವು ಕೆಲವು ನಿಯಮಗಳು ಅಥವಾ ನೀತಿಗಳನ್ನು ನಾವು ತಂದಾಗ ಬಂಡವಾಳಕ್ಕಾಗಲಿ ಉದ್ಯೋಗ ಅವಕಾಶಕ್ಕಾಗಲಿ ಹೇಗೆ ಅನುಕೂಲ ಆಗ್ಬೋದು ಅಂತ ನೋಡ್ಬೋದು. ಹೌದು, ಅಫ್ಕೋರ್ಸ್ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೂಡ ಇದು ನಡೀತಾ ಇದೆ. ಈಗ ನನ್ನ ಡಿಪಾರ್ಟ್ಮೆಂಟಲ್ಲಿ ನಾವು ನಡೆಸ್ತೀವಿ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಅವ್ರು ನಡೆಸ್ತಾರೆ. ಸೊ ಅದು ಹೊರತುಪಡಿಸಿ ಈಗ ಉದಾಹರಣೆಗೆ ಡೆನ್ಮಾರ್ಕ್ ಅವರು ನಮ್ಮ ಜೊತೆ ಹಾಲು ಉತ್ಪಾದನೆಗೆ ಒಂದು ಇದು ಮಾಡಬೇಕಂತ ಎಲ್ಲಿ ಹೋಗ್ತಾರೆ ಅವರು? ಸೊ ಅದು ಇಂಡಸ್ಟ್ರಿಗೂ ಅವರಿಗೂ ನೇರವಾಗಿ ಬರೋಲ್ಲ, ನಮಗೂ ನೇರವಾಗಿ ಬರೋಲ್ಲ. ಈಗ ನಮ್ಗೆ ಸಂಪರ್ಕ ಮಾಡ್ತಾರೆ ಅಥವಾ MB ಪಾಟೀಲ್ ಅವ್ರಿಗೆ ಸಂಪರ್ಕ ಮಾಡ್ತಾರೆ. ಬಟ್ ಮಾಡಬೇಕಾಗಿರೋ ನಿರ್ವಹಣೆ ಮಾಡಬೇಕಾದ್ರೆ ಆ ಇಲಾಖೆದವರು. ಸೊ ಎಲ್ಲನೂ ಸೇರೇ ಮಾಡಬೇಕು. ಯಾವ ಇಲಾಖೆಯ ಅಧಿಕಾರನೂ ಕಸ್ಕೋತಾ ಇಲ್ಲ, ಅಥವಾ ಯಾವ ಇಲಾಖೆಯ ಒಂದು ಶಿಷ್ಟಾಚಾರ ಇರ್ಬೋದು ಅಥವಾ ನೀತಿಗಳ ಮೇಲೆ ಕೂಡ ಟ್ರ್ಯಾಂಪಲ್ ಆಗಲಾರ್ದಂಗೆ ನಾವು ಮಾಡ್ತೀವಿ. ಒಂದು ಉತ್ತಮವಾದಂಥ ಇಲಾಖೆ ಬೇಕಾಗಿದೆ ಇದಕ್ಕೆ. ಯಾಕಂದರೆ ಇವಾಗ ಮುಂಚೆ ಥರ ಜಾಗ್ರಫಿಕಲ್ ಬೌಂಡ್ರೀಸ್ ಏನಿಲ್ಲ. ಇವಾಗ ಬಂಡವಾಳ ಇರ್ಬೋದು, ಮಾಹಿತಿ ಇರ್ಬೋದು, ಅಥವಾ ತಂತ್ರಜ್ಞಾನ ಇರ್ಬೋದು, ಅಥವಾ ಎಜುಕೇಷನಿಗಿರ್ಬೋದು. ಸೊ ಒಂದು ವ್ಯವಸ್ಥಿತ, ಅದು ಯಾರೇ ಇರಲಿ, ಈಗ ಸರ್ಕಾರ ನಮ್ಮದಿದೆ, ನಾನು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀನಿ ಬೇರೆ ಬೇರೆ ರಾಯಭಾರಿಗಳ ಜೊತೆ. ಆದರೆ ನಾನು ಹೋದ್ಮೇಲೆ ಏನಾಗುತ್ತೆ? ಬೇರೆ ಸರ್ಕಾರ ಬಂದಾಗ ಇದು ಕಂಟಿನ್ಯೂಸ್ ಪ್ರೋಸೆಸ್ ಇರಬೇಕಲ್ಲ. ಈಗ ಬೇರೆ ಯಾವ ರಾಜ್ಯನೂ ಮಾಡೋದಿಲ್ಲ. ನಮ್ಮ ರಾಜ್ಯ ಬ್ರಿಡ್ಜ್ ಟು ಬೆಂಗಳೂರು ಅಂತ ಮಾಡ್ತಾರೆ, ಡೈಲಾಗ್ ವಿತ್ ಡಿಪ್ಲೊಮ್ಯಾಟ್ಸ್ ಪ್ರತಿ ವರ್ಷ. ಹೋದ ಬಾರಿ ಸುಮಾರು 60 ದೇಶದ ರಾಯಭಾರಿಗಳು ಬಂದಿದ್ದರು. ನೇರವಾಗಿ ಮುಖ್ಯಮಂತ್ರಿಗಳು, ಅಂದಿನ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. ಆವಾಗ ಗೊತ್ತಾಗ್ತದಲ್ಲ ಜನರಿಗೆ, ಕರ್ನಾಟಕ ಪರಿಚಯ ಆಗ್ತಾರೆ, ಬೆಂಗಳೂರು ಪರಿಚಯ ಆಗ್ತಾರೆ, ಬಂಡವಾಳ ಬರುತ್ತೆ, ಒಪ್ಪಂದಗಳಾಗ್ತದೆ, ಕೊಲಾಬ್ರೇಷನ್ಸ್ ಆಗ್ತದೆ, ಅಲಯನ್ಸಸ್ ಆಗ್ತಾರೆ, ಸಿಸ್ಟರ್ ಸಿಟೀಸ್ ಆಗ್ತದೆ. ಕಲ್ಚರಲ್ ಇರ್ಬೋದು, ಟೂರಿಸಮ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು. ಜಪಾನ್ ಅವರು ಸ್ಕಿಲ್ ಕಾರಿಡಾರ್ ಕೇಳ್ತಾ ಇದ್ದಾರೆ, ಯಾರ ಹತ್ರ ಹೋಗ್ಬೇಕು ಅವರು? ಸೊ ಒಂದು ವ್ಯವಸ್ಥಿತವಾಗಿ ನಾವು ಒಂದು ಇಲಾಖೆ ಮಾಡಿದಾಗ ಏನಾಗ್ತದೆ, ಅವ್ರಿಗೆ ಹತ್ರ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗುತ್ತೆ. ಅದಾದಮೇಲೆ ಏನು ನಿರ್ವಹಣೆ ಮಾಡಬೇಕು ಆ ಇಲಾಖೆ ಮಾಡ್ತಾರೆ. ಬಟ್ ಎನಿವೇ ಇಟ್ ಈಸ್ ಸ್ಟಿಲ್ ಇನ್ ಪ್ರೊಸೆಸ್.